ಕಾಡು ಕುಸಿದಿರುವ ಸೂರು. ಆದರೆ ಅಲ್ಲಿಯೇ ಆ ಮೂವರು ಪರದಾಡುತ್ತಿದ್ದಾರೆ. ಕುದುರೆಮುಖ ಅರಣ್ಯದಲ್ಲಿನ ಆ ರೋಧನೆಯ ಕಥೆ ಇಲ್ಲಿದೆ. ಕಾಡು ನಾಯಿಗಳು ಬಂದರೆ ಒಂದೇ ಸಲ 10, 12, 15 ಬಂದುಬಿಡ್ತವೆ. ಡ್ಯಾಮ್ ಕಡೆ ಹೋದರೆ ಈ ಕಡೆ ಒಂದು ಬರೋದಿಲ್ಲ ನಮ್ಮ ಜಾನುವಾರು. ಮರಗಳಂತೂ ಯಾವತ್ತನೇ ಬೀಳ್ತಾವ ಅನ್ನೋದು ನಮಗೆ ಗೊತ್ತಿಲ್ಲ. ರಾತ್ರಿ ಅಥವಾ 6 ಗಂಟೆ ಆಯ್ತು ಅಂದ್ರೆ ನಾವು ಕದ ಮುಚ್ಕೊಂಡು ಒಳಗಿರ್ಬೇಕ್ರಿ. ಏನ್ ಮಾಡಬೇಕೋ ಗೊತ್ತಾಗ್ತಿಲ್ಲ, ಎಲ್ಲಿಗೆ ಹೋಗ್ಬೇಕೋ ದಿಕ್ಕೇ ತೋಚ್ತಿಲ್ಲ. ದಟ್ಟ ಕಾಡಲ್ಲಿ ಬೆಳಗಾದ್ರೆ ಆತಂಕ, ಸಂಜೆಯಾದ್ರೆ ಜೀವ ಭಯ. ಕಾಡಿನ ನಡುವೆ ಈ ಮೂವರದ್ದು ಅಕ್ಷರಶಃ ಅರಣ್ಯ ರೋಧನ ಆಗಿದೆ. ಕುದುರೆಮುಖ ಕಾಡಿನಲ್ಲಿ ಮೂವರ ಅರಣ್ಯ ರೋಧನೆ. ಮೂವರನ್ನ ಸ್ಥಳಾಂತರಿಸದ ಜಿಲ್ಲಾಡಳಿತ, ನಿತ್ಯ ನರಕ. ಚಿಕ್ಕಮಗಳೂರಿನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಒಳಗಿರುವ ಕುನ್ನಿಹಳ್ಳ ಗ್ರಾಮವಿದು. ಈ ಗ್ರಾಮದಲ್ಲಿರೋದು ಕೇವಲ 3 ಮನೆ. ಕುಸಿಯುವ ಹಂತದಲ್ಲಿರುವ ಈ ಮನೆಗಳಲ್ಲಿ ನಾಗರತ್ನ, ಶ್ಯಾಮಲಾದೇವಿ ಹಾಗೂ ದೇವರಾಜ್ ಜೀವ ಕೈಯಲ್ಲಿ ಹಿಡಿದು ದಿನದುಡ್ತಿದ್ದಾರೆ. ಏನು ಹೇಳೋದಿಲ್ಲ, ಒಂದೊತ್ತು ಕೂಳಿಗೆ ಇನ್ನೊಬ್ಬರಿಗೆ ಅಡುಗೆ ಮಾಡಿ ಹಾಕಿದ್ರೆ ನನಗೊಂದು ತುತ್ತು ಕೂಳು ಸಿಗುತ್ತೆ. ಆ ಪ್ರಾಣಿಗಳ ಬಾಯದಿಂದ ಬದುಕಬೇಕಲ್ಲ, ನಾನು ಯಾವ ರೀತಿ ಜೀವನ ಮಾಡಬೇಕು? ನನಗೆ 73 ವರ್ಷ. ನನಗೆ ಇನ್ನೊಬ್ಬರ ಮನೆ ಕೂಲಿ ಮಾಡೋಕೆ ಹೋಗೋಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಯಾರ ಹತ್ರ ದೂರು ಕೊಡೋಣ, ಎಲ್ಲರ ಹತ್ರನೂ ದೂರು ಕೊಟ್ಟು ಸಾಕಾಗಿ ಹೋಯ್ತು ನನಗೆ. ಕುದುರೆಮುಖವನ್ನ ರಾಷ್ಟ್ರೀಯ ಉದ್ಯಾನವನವನ್ನಾಗಿ ಘೋಷಿಸಿದ್ದು ನಿವಾಸಿಗಳನ್ನ ಸ್ಥಳಾಂತರಿಸಲಾಗಿತ್ತು. ಆದರೆ ಕುನ್ನಿಹಳ್ಳ ಗ್ರಾಮದ ಈ ಮೂವರಿಗೆ ಜಿಲ್ಲಾಡಳಿತ ಬದಲಿ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ. ಅಧಿಕಾರಿಗಳು ಇಂದು ನಾಳೆ ಅಂತೆಲ್ಲ ನೆಪ ಹೇಳಿ ಜಾರುತ್ತಿದ್ದಾರಂತೆ. ಇದರಿಂದಾಗಿ ಮೂವರು ಕಾಡಲ್ಲೇ ಪ್ರಾಣಿಗಳ ಭಯದಲ್ಲೇ ದಿನದೂಡ್ತಿದ್ದಾರೆ. ಅಧಿಕಾರಿಗಳ ಹತ್ರಕ್ಕನ ಅಡ್ಡಾಡಿ ನಮಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಏನಾರ ಕೇಳಿದ್ರೆ ಏನಾದರೂ ಒಂದು ನೆವ ಹೇಳ್ತಾರ. ಮುಂದೆ ನಮ್ಮ ಜೀವನದ ಗತಿ ಏನು? ಬರ್ದಾಕೇವಿ, ಬರ್ತತಿ, ಬಂದ ತಕ್ಷಣ ಬಿಡಿಸ್ತಾವಿ. ಈಗ ಬಿಡಿಸಿದ್ವಿ, ನಾಳೆ ಬಿಡಿಸಿದ್ವಿ ಅಂತಂದು ಹೇಳ್ತಾರೆ. ಯಾವ ಸುದ್ದಿಗೂ ಬರಲ್ಲ ರೀ. ಅಧಿಕಾರಿಗಳ ಭರವಸೆ ಮಾತನ್ನೇ ನಂಬಿ ಬದುಕು ಸಾಗಿಸುತ್ತಿದ್ದಾರೆ. ಸಂಬಂಧಪಟ್ಟ ಇಲಾಖೆ ಹಿರಿ ಜೀವಗಳ ಅರಣ್ಯ ರೋಧನಕ್ಕೆ ಸ್ಪಂದಿಸಬೇಕಿದೆ. ಅಶ್ವಿತ್ ಮಾವಿನಗುಣಿ, ಟಿವಿ9 ಚಿಕ್ಕಮಗಳೂರು.